ಅನ್ನದಾತ್ರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮ ಆಶೀರ್ವಾದದಿಂದ ಇವತ್ತಿಗೆ ನಮ್ಮ ಫ್ರೀಡಮ್ ಟಿವಿ 1 ವರ್ಷ ಮುಗಿಸಿ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಯಾಕಪ್ಪ ಅಂದರೆ ನೀವು ನೋಡುವಂಥ ಪ್ರತಿಯೊಂದು ಕಾರ್ಯಕ್ರಮ ನಮ್ಮ ಫ್ರೀಡಮ್ ಟಿವಿಯಲ್ಲಿ ನ್ಯೂಸ್ ಆಗಿರಬಹುದು, ಪ್ರತಿಯೊಂದು ನ್ಯೂಸ್ಗಳ್ನು ನೀವು ತುಂಬ ಇಷ್ಟಪಟ್ಟಿದ್ದೀರಾ, ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಅಂತ ನಮಗೆ ಕಮೆಂಟ್ಸ್ ಕೂಡ ಹಾಕಿದ್ದೀರಾ, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೂಡ ನೋಡಿದ್ದೀರಾ ನೀವು. ಸೊ ಹೀಗಾಗಿ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಅನ್ನೋತಾ ನಾವು ಇವಾಗ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ನಾನು ನಿಮಗೆ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಯಾರ್ಯಾರು ಇದ್ದಾರೆ ನಮ್ಮ ಫ್ರೀಡಮ್ ಟಿವಿಯಲ್ಲಿ, ಯಾರಿದ್ದರೆ ಪರದೆ ಮೇಲೆ ನಾವು ಕಾಣಿಸ್ತೀವಿ, ಪರದೆ ಹಿಂದೆ ಎಷ್ಟು ಜನದ ಕೈ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲಲ್ವಾ? ಎಸ್, ಬನ್ನಿ ನಿಮ್ಗೆಲ್ಲರೂ ಪ್ರತಿಯೊಬ್ಬರಿಗೂ ನಾನು ಪರಿಚಯ ಮಾಡಿಸ್ಕೊಡ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ಫ್ರೀಡಮ್ ಟಿವಿ. ನೋಡಿ ನಮ್ಮ ಫ್ರೀಡಮ್ ಟಿವಿ. ಬನ್ನಿ ಈಗ ಒಳಗಡೆ ಹೋಗೋಣ. ಬನ್ನಿ 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 ಬನ್ನಿ, ಸುಸ್ವಾಗತ. ಇದು ನಮ್ಮ ಫ್ರೀಡಮ್ ಟಿವಿ ಎಂಟ್ರೆನ್ಸ್. ಇವರು ನಮ್ಮ ಸೆಕ್ಯೂರಿಟಿ, ಇವರು ಇಲ್ಲೇ ಇರ್ತಾರೆ ಫ್ರೀಡಮ್ ಟಿವಿ ಒಳಗಡೆ. ತಮ್ಮ ಹೆಸರು? ನಂದಕುಮಾರ್ ಅಂತ ಹೇಳಿ. ನಂದಕುಮಾರ್ ಅವರು ಇಲ್ಲೇ ಇರ್ತಾರೆ. ನೀವು ನಮ್ಮ ಫ್ರೀಡಮ್ ಟಿವಿಗೆ ಬಂದರೆ ಫಸ್ಟ್ ಕಾಣಿಸೋದೇ ಇವರು. ನೀವು ಎಲ್ಲಿದ್ದಾರೆ, ಬಾಸ್ಗೆ ಮೀಟ್ ಮಾಡಬೇಕು, ಸೊ ಪ್ರತಿಯೊಂದು ಏನೇ ಒಂದು ಮಾಹಿತಿ ಇದ್ರು ಅವ್ರು ನಿಮ್ಗೆ ಕೊಡ್ತಾರೆ. ಇಲ್ಲಿ ಬಂದ ತಕ್ಷಣ ಇವ್ರು ಕೂತ್ಕೊಳ್ಳೋಂಥ ಸ್ಥಳ ಇದು ನೋಡಿ, ಫ್ರೀಡಮ್ ಟಿವಿದು ಇಲ್ಲಿದೆ, ಇಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಇಲ್ಲಿ ಯಾರು ಬರ್ತಿರೋ ಬಂದ ತಕ್ಷಣ ಇಲ್ಲೊಂದು ಬುಕ್ ಇದೆ, ಇಲ್ಲೆಲ್ಲ ಎಂಟ್ರಿ ಹಾಕ್ತಾರೆ. ಪ್ರತಿಯೊಬ್ರು ಯಾರೋ ಒಬ್ಬರು ಫ್ರೀಡಮ್ ಟಿವಿಗೆ ಬಂದರೆ ನಾವು ಡೈರೆಕ್ಟಾಗಿ ಒಳಗಡೆ ಬಿಡೋದಿಲ್ಲ ಅವ್ರನ್ನ. ಯಾಕಂದರೆ ಯಾರು ಏನು ಯಾರನ್ನ ಭೇಟಿಯಾಗಕ್ಕೆ ಬಂದಿದ್ದಾರೆ ಪ್ರತಿಯೊಂದು ಈ ಬುಕ್ಕಲ್ಲಿ ಎಂಟ್ರಿ ಮಾಡೋದು ನಂದಕುಮಾರ್ ಸರ್ ಅವರು. ಸೊ ಅವರು ಎಂಟ್ರಿ ಮಾಡ್ತಾರೆ, ಇಲ್ಲಿ ಬುಕ್ ಇರುತ್ತೆ. ಬನ್ನಿ ಹಾಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಲಿಫ್ಟಲ್ಲಿ ಹೋಗೋಣ. ಸೊ ಥರ್ಡ್ ಫ್ಲೋರ್ ಅಂತ ಕೇಳ್ಬಿಟ್ರೆ ನೋಡಿ, ಇಲ್ಲಿ ಬಂದು ನೀವು ಒತ್ತುಬಿಟ್ಟು ಒಳಗಡೆ 3ನೇ ಫ್ಲೋರ್ಗೆ ಹೋದರೆ ನಮ್ಮ ಫ್ರೀಡಮ್ ಟಿವಿ ನಿಮಗೆ ಕಾಣಿಸುತ್ತೆ. ಸೊ ಅಲ್ಲಿ ಪ್ರತಿಯೊಂದು ಇನ್ನೊಂದನ್ನು ತೋರಿಸ್ತೀನಿ. ಲಿಫ್ಟ್ ಬರ್ತಾ ಇದೆ, ಇಲ್ಲಿ ನೋಡಿ, ನೀವು ರನ್ ಆಗ್ತಾ ಇರ್ಬೋದು. ಇಲ್ಲಿ ನೋಡಿ, ಈಗ ಗ್ರೌಂಡ್ ಫ್ಲೋರಿಗೆ ಬರುತ್ತೆ ನೋಡಿ. ಈ ಸಂಭಾಷಣೆ ಅಲ್ಲ ಆ್ಯಕ್ಚುಲಿ, ಈ ಸಂಭ್ರಮ ಇಂದು 1 ವರ್ಷಕ್ಕೆ ಕಾಲಿಟ್ಟ ಸಂಭ್ರಮ, ಅತಿ ಮಧುರ ಅನುರಾಗ, ಎಲ್ಲ ಎಂಪ್ಲಾಯೀಸು ಇದ್ದಾರೆ. ಸುಮ್ಮನೆ ಒಂದು ಹಾಡು ಹೇಳಿದೆ ಅನ್ನೋದಾದರೆ ಬನ್ನಿ, ಇದು ನಮ್ಮ ಫ್ರೀಡಮ್ ಟಿವಿ ಎಂಟ್ರೆನ್ಸ್. ನಾವು ಬಂದ ತಕ್ಷಣ ಪ್ರತಿಯೊಬ್ಬರು ಇಲ್ಲಿ ಕೆಲಸ ಮಾಡೋರು, ಎಂಪ್ಲಾಯಿಗಳೆಲ್ಲ ಪ್ರತಿಯೊಬ್ಬರು ಇಲ್ಲಿ ನಾವು ಪಂಚ್ ಮಾಡ್ತೀವಿ. ಇಲ್ಲಿ ಪಂಚ್ ಮಾಡಿಬಿಟ್ಟು ಹೋಗ್ತೀವಿ, ಗೊತ್ತಲ್ವ? ಪಂಚ್ ಮಾಡಲೇಬೇಕು. ಇನ್ನೂ ಔಟು 2 ಇರುತ್ತೆ. ಸೊ ಹೀಗಾಗಿ ಬನ್ನಿ, ಇದು ಎಂಟ್ರೆನ್ಸು ನೋಡಿ ಹೆಂಗಿದೆ ಅಂತ ಫ್ರೀಡಮ್ ಟಿವಿ. ಬನ್ನಿ ಸುಸ್ವಾಗತ ಅನ್ನದಾತರೆ, ಸುಸ್ವಾಗತ ನಿಮಗೆ. ನಿಮ್ಮ ಪಾದವನ್ನು ಇಟ್ಟು ಒಳಗೆ ಬನ್ನಿ, ಯಾಕಂದರೆ ನೀವಿಲ್ಲ ಅಂದರೆ ನಾವು ಬದುಕಲು ಸಾಧ್ಯವಲ್ಲ. ನಿಮ್ಮ ಆಶೀರ್ವಾದದಿಂದ ಇವತ್ತು ಫ್ರೀಡಮ್ ಟಿವಿ 1ನೇ ವರ್ಷ ಮುಗಿಸಿ 2ನೇ ವರ್ಷಕ್ಕೆ ಕಾಲಿಟ್ಟಿರುವಂಥ ಅಂಬೆಗಲ ಹಾಕುತ್ತಿರುವ ಮಗು ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡಿ, ಇದು ನಮ್ಮ ಫ್ರೀಡಮ್ ಟಿವಿ. ಇಲ್ಲಿ ಪ್ರತಿಯೊಬ್ಬರು ಕೂತ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲೆಲ್ಲ ನಡೀತಾ ಇದೆ. ಯಾರಾದರೂ ಗೆಸ್ಟ್ಗಳು ಬಂದರೆ ಅಲ್ಲಿ ಕೂತ್ಕೊಳ್ತಾರೆ. ಸೊ ಇಲ್ಲಿ ಕೀರ್ತಿಯವರು ಇವರು. ಹಲೋ ಸರ್, ನಮಸ್ಕಾರ. ಓಕೆ ಸರ್, ತಮ್ಮ ಮಾಹಿತಿಯನ್ನು ನಮ್ಮ ಅನ್ನದಾತರ ಕೊಡಿ. ನೀವೇನು ಮಾಡ್ತೀರಾ, ಏನು ಪ್ರತಿಯೊಂದನ್ನು ಇಲ್ಲಿ ಹೇಳಿ ಸರ್. ಫ್ರೀಡಮ್ ಟಿವಿ ಲಾಂಚ್ ಆಗಿ ಇವತ್ತಿಗೆ 1 ವರ್ಷ ಆಯಿತು. 2ನೇ ವರ್ಷಕ್ಕೆ ದಾಪುಗಾಲಿಟ್ಟಿದೆ. ಫ್ರೀಡಮ್ ಟಿವಿ ಅಂದ ತಕ್ಷಣ ನಮಗೆ ಫಸ್ಟು ಇಲ್ಲಿ ಇದೊಂದು ಜನಸಾಮಾನ್ಯರ ಶಕ್ತಿ, ಜನಸಾಮಾನ್ಯರಿಗೋಸ್ಕರನೇ ಇದೊಂದು ಇರೋವಂಥದ್ದು. ಅವರ ಕಷ್ಟಕ್ಕೆ, ಅವರ ನೋವಿಗೆ ಸ್ಪಂದಿಸೋದು ಫ್ರೀಡಮ್ ಟಿವಿ ಮಾತ್ರ. ಸೊ ಅವರಿಗೆ ಎಲ್ಲ ರೀತಿ ನೋವನ್ನು ಮರೆಸೋಕೆ ಏನೆಲ್ಲ ನ್ಯೂಸ್ ಮಾಡ್ಬೋದು ನಾವು ಅದನ್ನು ಪ್ರಸಾರ ಮಾಡ್ತೀವಿ. ಅವರ ಸಮಸ್ಯೆಗಳಿಗೆ ನಾವು ಧ್ವನಿ ಆಗ್ತೀವಿ ಅಂತ ಹೇಳ್ಬೋದು. ಹಾಗೆ ನಾವು ಇವಾಗ 2ನೇ ವರ್ಷಕ್ಕೆ ದಾಪುಗಾಲಿಟ್ಟಿದ್ದೀವಿ. ಈ ಒಂದು ಕಾರ್ಯವನ್ನು ಇನ್ನಷ್ಟು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗ ಡೆಸ್ಕ್ನಲ್ಲಿದ್ದೀರಿ, ಎಲ್ಲರೂ ಕೂಡ ಅವರವರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನ್ಯೂಸ್ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ನಮ್ಮ ಸುನಿಲ್ ಅವ್ರ ಮುಂದೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಾರೆ. ಓಕೆ ಸರ್, ಈಗ ನೀವೇನು ವರ್ಕ್ ಮಾಡ್ತೀರಾ ಇಲ್ಲಿ? ಸರ್, ನಾನಿಲ್ಲಿ ಔಟ್ಪುಟ್ ಎಡಿಟರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಔಟ್ಪುಟ್ ಹೆಡ್ ಆಗಿ. ಸೊ ಪ್ರತಿಯೊಂದು ನಾವೇನಾದರೂ ಬೇಕು ಅಂದರೆ ನಾವು ಇವರಿಗೆ ಹೇಳಿ ಅಲ್ಲಿ ಒಂದು ಸ್ಲಿಪ್ನೆಲ್ಲ ಬರೆದು ಇಟ್ಬಿಟ್ಟು ಆಮೇಲೆ ಆಚೆ ಹೋಗಬೇಕು. ಸೊ ಪ್ರತಿಯೊಂದು ಇಲ್ಲಿ ಏನಿದೆಯೋ ಅದನ್ನೆಲ್ಲ ನೋಡ್ಕೊಳ್ಳೋದು ನಮ್ಮ ಕೀರ್ತಿ ಸರ್ ಅವರು. ಎಸ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಬ್ಬರನ್ನ ಪರಿಚಯ ಮಾಡಿಸ್ಕೊಡ್ತೀನಿ, ನಮ್ಮ ರವಿ ಸರ್ ಅಂತ, ಹಿರಿಯ ಇವರು, ತುಂಬ ಹಳುಬರು ಕೂಡ ಅಂತ ಹೇಳ್ಬೋದು ಚಾನೆಲ್ಗಳಲ್ಲಿ. ಸರ್ ನಮಸ್ಕಾರ. ರವಿ ಸರ್, ತಮ್ಮ ಪರಿಚಯನ ಮಾಡ್ಕೊಳ್ಳಿ ನಮ್ಮ ಅನ್ನದಾತರಿಗೆ. ನಾನು ರವಿಕುಮಾರ್ ಅಂತ ತಿಳ್ಕೊಂಡು ಸೀನಿಯರ್ ಆಗಿದ್ದೀನಿ. ಈ ಫ್ರೀಡಮ್ ಟಿವಿನಲ್ಲಿ ಎಲ್ಲ ಫ್ರೀಡಮ್ ಇದೆ, ಏನು ಬೇಕಾದ್ರೂ ಮಾಡ್ಬೋದು. ಏನೇನು ಯಾವ ರೀತಿ ನಮ್ಮಲ್ಲಿ ಹೊಸ ಐಡಿಯಾಗಳೇನಿದೆ ಅವನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಅವಕಾಶ ಇದೆ ಇಲ್ಲಿ. ಹಾಗಾಗಿ ನಾನು ಇಲ್ಲಿ ಸೀನಿಯರ್ನ ಜರ್ನಲಿಸ್ಟ್ಗಳು ಯಾರಿದ್ದಿಲ್ಲ ಅವ್ರು ಇಂಟ್ರ್ಯೂ ಮಾಡ್ತಾಯಿದ್ದೀನಿ. ಜೊತೆಗೆ ಸಾಯಂಕಾಲ ಡಿಬೇಟ್ ಇರುತ್ತೆ, ಆ ಡಿಬೇಟ್ನ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಸರ್ ಓಕೆ, ನೀವು ಮುಂಚೆ ಎಲ್ಲಿದ್ರಿ? ಸರ್, ನಾನು ಉದಯ ಟಿ ವಿನಲ್ಲಿದ್ದೆ, ಆಮೇಲೆ ಸಂಜೆ ನುಡಿನಲ್ಲಿದ್ದೆ, ಈ ಸಂಜೆ ವಾಣಿ, ಫ್ರೀಡಮ್ ಟಿ, ಆಮೇಲೆ ಫೋಕಸ್ ಟಿ ವಿ ಅಷ್ಟೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೆ. ಸೊ ರವಿ ಸರ್ ಅವರು ನಾವು ಉದಯ ಟಿ ವಿಯಲ್ಲಿದ್ವಿ. ನಮ್ಮ ಹಿರಿಯರ ಹಿಂದೆ ಬರ್ತಾರಲ್ಲ, ಹಿರಿಯರು ಎಲ್ಲ ಹೋಗ್ತಾರೆ ಆ ದಾರಿಗೆ ಹೋಗ್ಬೇಕಂದಲ್ಲ, ಅವ್ರ ಹಿಂದೆ ನಾನು ಬಂದಿದ್ದೀನಿ ಈಗ. ಎಸ್, ಓಕೆ, ಥ್ಯಾಂಕ್ ಯು ಸರ್. ಎಸ್, ಓಕೆ, ಇಲ್ಲಿ ಅಶ್ವಥ್ ಸರ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ಓಕೆ, ಫ್ರೀಡಮ್ ಟಿ ವಿಯಲ್ಲಿ
ಸೊ ಇವರು ಕೂಡ ಇಲ್ಲೇ ಇರೋದು ಅಶ್ವಥ್ ಸರ್ ಅವರು. ಸರ್ ಓಕೆ, ನಿಮ್ಮ ಪ್ರತಿಯೊಂದು ಮಾಹಿತಿಯನ್ನು ಕೊಡಿ ನಮ್ಮ ಅನ್ನದಾತರಿಗೆ. ನಮಸ್ಕಾರ. ಇವತ್ತು ಫ್ರೀಡಮ್ ಟಿ ವಿ ಲಾಂಚ್ ಆಗಿ ಅಂದರೆ ಇವತ್ತಿಗೆ 1 ವರ್ಷ ಆಯಿತು. 1 ವರ್ಷ ಸಕ್ಸಸ್ಫುಲ್ಲಾಗಿ ಈಗ ರನ್ ಆಗಿರುವಂತಹ ಒಂದು ಚಾನಲ್ಲು. ಪ್ರತಿಯೊಂದು ಕೂಡ ಅಂದರೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಫ್ರೀಡಮ್ ಟಿ ವಿ. ಜೊತೆಗೆ ಒಂದಷ್ಟು ಮೆಸೇಜ್ಗಳನ್ನು ಅಂದರೆ ಸೋಷಿಯಲ್ ಮೆಸೇಜ್ಗಳನ್ನು ಕೂಡ ಫ್ರೀಡಮ್ ಟಿ ವಿ ಪ್ರತಿನಿತ್ಯ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ನಾನಿಲ್ಲಿ ಇನ್ಪುಟ್ ಹೆಡ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಫ್ರೀಡಮ್ ಟಿ ವಿ ಪ್ರತಿದಿನ ಕೂಡ ಒಂದು ಒಳ್ಳೊಳ್ಳೆಯ ಮನೋರಂಜನೆ ಕಾರ್ಯಕ್ರಮಗಳನ್ನು ಕೊಡ್ತಾ, ಜೊತೆಗೆ ಒಂದಷ್ಟು ತುಂಬ ಅದ್ಭುತವಾದಂತಹ ನ್ಯೂಸ್ಗಳನ್ನು ಕೂಡ ಕೊಡ್ತಿರುವಂತಹ ಒಂದು ಚಾನಲ್ಲು. ಜೊತೆಗೆ ಒಂದಷ್ಟು ಕನಸುಗಳನ್ನು ಇಟ್ಕೊಂಡಿರುವಂತಹ ಚಾನಲ್. ಯಾಕೆಂತಂದರೆ ನಮ್ಮ ಎಮ್ ಡಿ ಸರ್ ಅಂದರೆ ನಾಗರಾಜ್ ಅವರು, ಎಮ್ ಡಿ ಸರ್ ಅಂದರೆ ಚಾನಲ್ನ ಮುಖ್ಯಸ್ಥರವರು. ಸೊ ಅವರು ಸಾಕಷ್ಟು ಕನಸುಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಈ ಒಂದು ಚಾನಲನ್ನು ತುಂಬ ದೊಡ್ಡ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಒಂದಷ್ಟು ಕನಸುಗಳನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ. ಸೊ ಹಾಗಾಗಿ ಅವರ ಜೊತೆಗೆ ನಾವೆಲ್ಲರೂ ಕೂಡ ನಿಂತ್ಕೊಂಡಿದ್ದೀವಿ. ಈಗಾಗಲೇ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು 1 ವರ್ಷ ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ ಇದು ಕೇವಲ 1 ವರ್ಷ ಅಲ್ಲ, 100 ವರ್ಷಗಳ ಕಾಲ ಫ್ರೀಡಮ್ ಟಿ ವಿ ಸದಾ ಹೀಗೆ ಜನಸಾಮಾನ್ಯರ ಶಕ್ತಿಯಾಗಿರಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಇವರು ನಮ್ಮ IT ಬಾಲಾಜಿ ಅಂಥೇಳಿ ಫೇಮಸ್. ಇವರು IT ಬಾಲಾಜಿ ಅಂದ್ಬಿಟ್ರೆ ಇವರೇ. ಎಸ್, ಇವರು ಆ್ಯಕ್ಚುಲಿ ಬಂದು ತಮಿಳ್ನಾಡಿನವರು, ಬಟ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲೇ ಇದ್ದಾರೆ. ನಮ್ಮ ಫ್ರೀಡಮ್ ಟಿ ವಿ ಓಪನ್ ಆದಾಗಲಿಂದ ಇಲ್ಲೇ ಇದ್ದಾರೆ ಇವರು, ಅಲ್ವಾ ಸರ್? ಸರ್ ಓಕೆ, ತಮ್ಮ ಹೆಸರು? ಬಾಲಾಜಿ. IT ಬಾಲಾಜಿ. ಓಕೆ, ಅವ್ರಿಗೆ ಪಾಪ ಕನ್ನಡ ಸರಿಯಾಗಿ ಬರಲ್ಲ ಇನ್ನು, ಯಾಕಂದ್ರೆ ಈಗ ಬಂದು ರೀಸೆಂಟಾಗಿ ಬಂದಿರೋದು ಇವರು. ತೊಂದರೆ ಇಲ್ಲ. ಓಕೆ ಬ್ರದರ್, ಓಕೆ, ನಮ್ಮ ಇಂಗ್ಲೀಷ್ ನೋಡಿ ಹೆಂಗಿರುತ್ತೆ. ವಾಟ್ ಆರ್ ಯು ಡೂಯಿಂಗ್? ವಾಟ್ ಈಸ್ ಯುವರ್ ವರ್ಕ್? Actually, yes, I am working in IT. For what is it? Networking issues like this always I'm working here. Last 9 months I'm working here. 9 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರಂತೆ IT ಇದೆ. ಸೊ ಏನೇ ಇದ್ದರೂ ಇವರೇ ನೋಡ್ಕೊಳ್ಳೋದು. ಪ್ರತಿಯೊಂದು ಏನೇ ಸಿಸ್ಟಮ್ಮು ವರ್ಕ್ ಆಗಿಲ್ಲ, ಏನೋ ತೊಂದರೆ ಆದರೆ ಇವರೇ ನೋಡ್ಕೊಂಡು, ಇವ್ರಿಗೆ ಬಾಲಾಜಿ ಸರ್ ಅಂದರೆ ಸಾಕು, ಬಂದ್ಬಿಟ್ಟು ಎಲ್ಲ ಮಾಡಿಕೊಡ್ತಾರೆ ನಮಗೆ. ಧನ್ಯವಾದಗಳು ಸರ್. Okay, bro. Thank you. ಚಾನಲ್ ಆದಮೇಲೆ ಮುಗೀತು ಅಲ್ವಾ ಫ್ರೀಡಮ್ ಟಿ ವಿ. ಈಗ ಫ್ರೀಡಮ್ ಟಿ ವಿಗೆ ಹೆಜ್ಜೆ ಇಟ್ಟಿದ್ದೀವಿ. ಹೆಜ್ಜೆ ಇಡಬೇಕಾದ್ರೆ ಅದಕ್ಕೆ ಇನ್ನೊಬ್ಬರು ಬೇಕಾಗ್ತಾರೆ ಸಪೋರ್ಟ್. ಯಾರು? ಮಾರ್ಕೆಟಿಂಗ್. ಸೊ ನಮ್ಮ ಮಾರ್ಕೆಟಿಂಗ್ ಹೆಡ್ಡು ಇಲ್ಲಿದ್ದಾರೆ, ಆ್ಯಂಟೋನಿ ಅಂತ. ಸರ್ ನಮಸ್ಕಾರ. ಸರ್, ತಮ್ಮ ಮಾಹಿತಿನ ನಮ್ಮ ಅನ್ನದ ಹತ್ರ ಕೊಡ್ತೀರಾ? ಫ್ರೀಡಮ್ ಟಿ ವಿ ವರ್ಷದ ಹರ್ಷ ಆಗ್ತಾಯಿದೆ. ಇದೆಲ್ಲವೂ ಕೂಡ ನಮ್ಮ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಅಡ್ವರ್ಟೈಸ್ಮೆಂಟ್ ಕೊಟ್ಟಂಥ ಎಲ್ಲ ವೆಂಡರ್ಗಳಿಗೆ ನನ್ನೆಲ್ಲ ಪ್ರೀತಿಯ ಅಡ್ವರ್ಟೈಸ್ಮೆಂಟಲ್ಲಿ ಇಲ್ಲಿವರೆಗೆ ಏನೇನು ರನ್ನಿಂಗ್ ಆಗ್ತಾಯಿದೆ ಅವ್ರಿಗೆ ನನ್ನ ಶುಭ ಕಾಮನೆಗಳನ್ನ ನಾನು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಈ ಒಂದು ಚಾನಲ್ ನನಗೆ ಕೆಲಸಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ನಾಗರಾಜ್ ಸರ್ಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ. ನನ್ನ ಜೊತೆ ಕೆಲಸ ಮಾಡುವ ಎಲ್ಲ ಸಹೋದ್ಯೋಗಿಗಳಿಗೂ ಕೂಡ ವರ್ಷದ ಹರ್ಷ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಓಕೆನಾ ಸರ್? ಹೆಂಗೆ ನಡೀತಾ ಇದೆ ಮತ್ತೆ? ಸೊ ಚೆನ್ನಾಗಿ ನಡೀತಾ ಇದೆಯಾ? ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಹೇಳಿ? ಪ್ರಿಯಾಂಕಾ. ಪ್ರಿಯಾಂಕಾ ಅವರೇ, ಓಕೆ ಹೇಳಿ. ಇವರು ಮಾರ್ಕೆಟಿಂಗು, ಸೊ ಹೇಳಿ. I'm Priyanka and I've newly joined to this company as a event manager. Thank you. ಥ್ಯಾಂಕ್ ಯು. ಅಷ್ಟೇನಾ? ಓಕೆ, ಧನ್ಯವಾದಗಳು. ನಮಸ್ಕಾರ. ಬರ್ರಿ, ಇನ್ನೊಬ್ರಿಗೆ ನಾವು ಪರಿಚಯ ಮಾಡಿಸ್ಕೊಡ್ತೀವಿ. ಇದು ಬಾಹುಬಲಿ ಪಿಕ್ಚರ್ ನೋಡಿದ್ದೀರಾ? ಅಲ್ಲ, ಇವರು ನೋಡಿದ್ರು ಅಷ್ಟೇ, ಸುಮ್ಮನೆ ಹೇಳಿದೆ. ಬಾಹುಬಲಿ ಪಿಕ್ಚರ್ ಏನು ನೋಡಿದ್ದೀರೋ ನೀವು, ಇವರು ಆ ಪಿಕ್ಚರ್ ನೋಡಿದ್ರು, ಸುಮ್ಮನೆ ಹೇಳಿ ತಮಾಷೆಗೆ. ಓಕೆ, ಇವರು ಎಡಿಟರು, ಗ್ರಾಫಿಕ್ ಡಿಸೈನರು ಬಸವರಾಜ್ ಸರ್ ಅಂತ ನಾವು ಕರಿತೀವಿ ಇವ್ರನ್ನ. ಇವರು ಉತ್ತರ ಕರ್ನಾಟಕದವರು. ಸರ್ ನಮಸ್ಕಾರ ರೀ. ಸರ್ ನಮಸ್ಕಾರ ರೀ. ಚಾಗಿ ಕುಡಿದ್ರಿಲ್ಲ? ಚಾಯ್ ಸರ್. ಓಕೆ, ಹೇಳ್ರಿ ಸರ್, ನಿಮ್ಮ ಮಾಹಿತಿನ ಕೊಡ್ರಿ. ನಮ್ಮ ಹೆಸರು ಬಸವರಾಜ್ ಅಂತಂದು. ನಾವು ಗ್ರಾಫಿಕ್ಸ್ ಎಡಿಟಿಂಗು ಮಾಡ್ತಾ ಇದ್ದೀವಿ. ಗ್ರಾಫಿಕ್ ಅಲ್ವಾ? ಗ್ರಾಫಿಕ್ ಒಳಗಡೆ ಮಾಡ್ತಾವ್ರೆ. 1 ವರ್ಷಕ್ಕೆ ಕಾಲಿಟ್ಟಿದೆ. ಸೊ ಅದರ ಸಂತೋಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಟೆನ್ಷನ್ ಆಗ್ಬಿಟ್ಟವ್ರು, ಫಸ್ಟ್ ಟೈಮ್ ಅಲ್ವಾ. ನೋಡಿ, ಪರದೆ ಹಿಂದೆ ತುಂಬ ಜನ ಇರ್ತಾರನ್ನಲ್ಲ, ಇವ್ರು ಆ ಪರದೆ ಹಿಂದೆ ಇರೋದು. ಸೊ ಹೀಗಾಗಿ ಮಾತಾಡೋಕ್ಕಲ್ಲ, ನಾವು ಪರದೆ ಮುಂದೆ ಇರೋರು ಮಾತಾಡಲೇಬೇಕಾಗತ್ತೆ. ಸಿಸ್ಟಮು ಎಡಿಟಿಂಗ್ ಎಲ್ಲ ಮಾಡಬೇಕಲ್ಲ, ಹಿಂಗೆ. ಧನ್ಯವಾದಗಳು ರೀ ಸರ್. ಧನ್ಯವಾದ. ನೋಡಿ, ಡಿಜಿಟಲ್ ಎಲ್ಲ ಏನು ಅಪ್ಲೋಡ್ ಆಗುತ್ತಲ್ಲ ಇವರೇ ಮಾಡೋದು. ಬ್ಯುಸಿ ಇರ್ತಾರೆ. ಸೊ ಹೀಗಾಗಿ ನಾನು ಮಾತಾಡಲ್ಲ ಅಂತ ಹೇಳ್ತಾರೆ. ಸರಿ, ನಿಮ್ಮ ಹೆಸರು ಹೇಳ್ಬಿಡಿ ಸಾಕು. 1 ವರ್ಷಕ್ಕೆ ಕಾಲೇ ಇಟ್ಟಿದೆ ಫ್ರೀಡಮ್ ಟಿ ವಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಾ ಇದೆ. ಅದು ಬಿಟ್ಟು ಮತ್ತೆ ಬೇರೆ ಏನಿಲ್ಲ. ಅಪ್ಲೋಡ್ ಮಾಡ್ಬೇಕಂತೆ. ಓಕೆ, ಹಾಯ್ ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಹೇಳಿ. ನನ್ನ ಹೆಸರು ಅರುಣ್ ಅಂತ. ಅರುಣ್ ಅಂತ ಹೇಳಿ. ನನಗೆ ಗೊತ್ತಿತ್ತು, ಆದ್ರೆ ಅವ್ರಿಗೆ ಗೊತ್ತಾಗಬೇಕಲ್ವಾ. ಓಕೆ, ನೀವೇನು ಮಾಡ್ತೀರಾ ಇಲ್ಲಿ? ನಾವು ಸೋಷಿಯಲ್ ಮೀಡಿಯಾ ನೋಡ್ಕೊಂತಿದ್ದೀವಿ ಇಲ್ಲಿ. ಸೋಷಿಯಲ್ ಮೀಡಿಯಾ ನೀವು ಒಬ್ಬರೇ ನೋಡ್ತೀರಾ ಅಥವಾ ಹೇಗೆ? ಎಲ್ಲ ನಾನು ನೋಡ್ತೀನಿ, ಎಲ್ಲರಿಗೂ ತೋರಿಸ್ತೀನಿ. ಎಲ್ಲರಿಗೂ ನೋಡಂಗೆ ಮಾಡೋದು ನೀವು. ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರುತ್ತೆ ಫ್ರೀಡಮ್ ಟಿ ವಿದು ಎಲ್ಲ ನೋಡೋ ಹಾಗೆ ಮಾಡೋದು ಇವರು. ಪಡದೆ ಹಿಂದೆ ಇರ್ತಾರನ್ನಲ್ಲ, ಅದು ಇವರೇ.
ಹಂಗೆ ಅಲ್ವಾ? ಹೌದು, ಹೌದು ಮತ್ತೆ sir. ಟಿಫನ್ ಎಲ್ಲ ಮಾಡಿದ್ರಾ? ಟಿಫನ್ ಆಯ್ತು. ಏನು ತಿಂದ್ರಿ ಬೆಳಿಗ್ಗೆ? ನಮ್ದು ಇಡ್ಲಿ ವಡೆ ಸಾಂಬಾರ್. ಅದೇ ಈಗ ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿಯಾಗಿ ಒಂದು ವರ್ಷ ಮುಂದುವರೆದಿದೆ. ಈಗ ಡಿಜಿಟಲ್ ಟೈಮಲ್ಲಿ ಒಂದು ವರ್ಷ ಮುಂದುವರೆದು ಅಂದರೆ ತುಂಬಾ ಕಷ್ಟ ಈಗಿನ ಸಿಚುವೇಶನಲ್ಲಿ. ಅಂದರೆ ಯಾಕಂದರೆ ಡಿಜಿಟಲ್ ನ್ಯೂಸ್ ಚಾನಲ್ಸ್ ಬೇಜಾರಾಗ್ಬಿಟ್ಟಿದ್ದಾವೆ. ಈಗ ಒಂದು 3 ತಿಂಗಳು ಓಡಿಸೋದು, 4 ತಿಂಗಳು ಓಡಿಸೋದು, ಈಗ ಮುಚ್ಕೊಂಡು ಹೋಗೋದು, ಈ ಥರ ಮಾಡ್ತಿದ್ದಾರೆ. ಇಂಥ ಟೈಮಲ್ಲಿ ಜನಸಾಮಾನ್ಯರ ಶಕ್ತಿಯಾಗಿ ಜನರಿಗೋಸ್ಕರನೇ ಬಂದಿರತಕ್ಕಂಥ ಟಿ ವಿ ಇದು ಒಂದು ವರ್ಷ ಪೂರೈಸಿದೆ. ಎಲ್ಲ ನಮಗೆಲ್ಲ ತುಂಬಾ ಖುಷಿಯಾಗಿದೆ ಸರ್. ಒಳ್ಳೆಯದಾಗಲಿ. ಓಕೆ ಸರ್, ಥ್ಯಾಂಕ್ ಯು. ಇವರು ಮೋನಿಶಾ ಅಂದ್ಬಿಟ್ಟು. ಮೋನಿಶಾ ಅವರೇ ಹೇಳಿ, ನಿಮ್ಮ ಅಭಿಪ್ರಾಯ, ನೀವೇನು ಮಾಡ್ತೀರಾ ಅಂತ ಹೇಳಿ. ಸರ್, ನನ್ನ ಹೆಸರು ಮೋನಿಶಾ ಅಂತ. ನಾನು 2 ಮಂತ್ಸ್ ಆಯಿತು ಸೇರಿಕೊಂಡು. ನಾವಿವಾಗ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲದಕ್ಕೂ ಅಪ್ಲೋಡ್ ಮಾಡ್ತೀನಿ. ಮತ್ತು ಲೈವ್ ನೋಡ್ತೀರಲ್ಲ, ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಲೈವ್ ಬರುತ್ತಲ್ಲ, ಅದನ್ನೆಲ್ಲ ನಾನೇ ಮಾಡೋದು. ಅಷ್ಟೇ ಸರ್. ಅಷ್ಟೇನಾ? ಅಷ್ಟೇ. ಟಿಫನ್ ಮಾಡಿದ್ರಾ? ಏನು ತಿಂದ್ರಿ? ನಾನು ಇಡ್ಲಿ ವಡೆ ಎಲ್ಲ ತಿಂದೆ ಸರ್. ಇಡ್ಲಿ ವಡೆ ಎಲ್ಲ ತಿಂದ್ಬಿಟ್ರಂತ ಇವರು. ಹೌದಾ? ಹೌದು ಸರ್. ಸರಿ, ಓಕೆ ಓಕೆ. ಎತ್ತಿಟ್ಟಿದ್ದೀರಾ ನಮಗೇನಾರು? ನಿಮಗೂ ಇದೆ ಸರ್. ನಿಮ್ಮನ್ನು ಬಿಟ್ಟು ಹೆಂಗೆ ಸರ್ ತಿನ್ನೋಕ್ಕಾಗುತ್ತೆ? ಇವ್ರು ನಮ್ಮ ಒನ್ ಆ್ಯಂಡ್ ಓನ್ಲಿ ಕುರಿ ಸರು, ನಮ್ಮ ಸುನೀಲ್ ಸರು. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಂ, ತುಂಬ ಖುಷಿ ಆಗ್ತದೆ. ಖುಷಿ ಆಗ್ತಾ ಇದೆ. ಖುಷಿ ಆಗ್ತದೆ. ಓಕೆ, ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟೇ ಸರ್. ಅಷ್ಟೇನಾ? ಸರ್ ಸುಮ್ಮನಿರಿ ಸರ್, ವರ್ಕ್ ಮಾಡಬೇಕು. ಸುಮ್ಮನಿರಿ ಸರ್, ವರ್ಕ್ ಮಾಡಬೇಕು ಅಂತ. ಹೌದಾ? ಸುಮ್ಮನಿರಿ ಸರ್, ವರ್ಕ್ ಮಾಡಬೇಕು ಅಂತೆ. ಆಯ್ತು, ಮಾಡಿರಿ, ವರ್ಕ್ ಮಾಡಿರಿ. ಹಾಂ, ಸೊ ಇನ್ನೊಬ್ಬರನ್ನ ಭೇಟಿ ಮಾಡಿಸ್ತೀನಿ ನಾನು ನಿಮಗೆ ಇಲ್ಲಿ. ಸೌದತ್ತಿ. ಹಾಂ, ಹೇಳಿ. ನಮಸ್ಕಾರ, ಹೇಳಿ ತಮ್ಮ ಹೆಸರು? ನೇತ್ರಾವತಿ. ನೇತ್ರಾವತಿ ಅವರೇ, ನೀವೇನು ಮಾಡ್ತೀರಾ ಇಲ್ಲಿ? ನಾನು ಕಾಪಿ ಎಡಿಟರ್. ಕಾಪಿ ಎಡಿಟರ್. ಓಕೆ. ಇವತ್ತು 1 ವರ್ಷ ಮುಗಿಸಿ 2ನೇ ವರ್ಷಕ್ಕೆ ಕಾಲಿಟ್ಟಿರುವ ಅಂಬೆಗಾಲು ಹಾಕಿ ಬಂದಿರುವಂಥ ನಮ್ಮ ಫ್ರೀಡಮ್ ಟಿವಿಗೆ ಅನ್ನದಾತರು ಅಲ್ವಾ? ಪ್ರತಿಯೊಂದು ನಮ್ಮನ್ನು ಬೆಳೆಸಿದ್ದಾರೆ. ಇವತ್ತು 1 ವರ್ಷಕ್ಕೆ ನಾವು ಕಾಲಿಟ್ಟಿರೋದಕ್ಕೆ ಕಾರಣನೇ ಅವರು. ಸೊ ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ತುಂಬ ಖುಷಿ ಆಗ್ತಾ ಇದೆ. ಸೊ ನಾಗರಾಜ್ ಸರ್ ಅವರು ತುಂಬ ಕಷ್ಟಪಟ್ಟು ಈ ಸಂಸ್ಥೆನ ಬೆಳೆಸಿದ್ದಾರೆ. ಅವರು ನಮ್ಮ ಥರನೇ ಈ ಜಾಗದಲ್ಲಿ, ಇಂಥ ಜಾಗದಲ್ಲೇ ಕೂತು ಕೆಲಸ ಮಾಡಿ ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಿರೋದು ತುಂಬ ಖುಷಿ ಆಗ್ತಾ ಇದೆ. ಅಷ್ಟೇ. ಟಿಫನ್ ಮಾಡಿದ್ರಾ? ಹಾಂ ಸರ್. ಏನು ತಿಂದ್ರಿ? ಇಡ್ಲಿ ವಡೆ. ಇಡ್ಲಿ ವಡೆ ತರಿಸಿದ್ದಾರೆ ಇವತ್ತು. ಅದಕ್ಕೆ ಎಲ್ಲರೂ ಹೊಟ್ಟೆ ತುಂಬ ಟಿಫನ್ ಮಾಡಿಬಿಟ್ಟು ಆರಾಮಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಎಸ್, ಧನ್ಯವಾದಗಳು. ಸೊ ನೀವು ಏನು ನ್ಯೂಸ್ ನೋಡ್ತಿರೋ ಆ ನ್ಯೂಸ್ಗೆ ಮುಖ್ಯ ಕಾರಣರಾದಂಥವರು ನಮ್ಮ ಮುಸ್ತಫಾ ಸರ್ ಅವರು. ಸರ್ ನಮಸ್ಕಾರ. ಹಾಯ್. ಇವ್ರನ್ನಂತೂ ನೀವು ನೋಡ್ತಾನೆ ಇರ್ತೀರ ನ್ಯೂಸಲ್ಲಿ, ಕರೆಕ್ಟ್ ಅಲ್ವಾ? ಪ್ರತಿಯೊಂದು ಮಾಹಿತಿನೂ ಕೊಡೋದು ಇವರೇ. ಆ ಪೊಲಿಟಿಕ್ಸು ಏನೇ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿ ಸಿಗೋದೇ ನಿಮ್ಗೆ ಇವ್ರ ಕಡೆಯಿಂದ. ಸೊ ಇವ್ರನ್ನ ನಾನು ಪರಿಚಯ ಮಾಡೋದೇ ಬೇಡ, ಎಲ್ರಿಗೂ ಗೊತ್ತಿರೋಂಥವ್ರು. ಸರ್ ನಮಸ್ಕಾರ, ತಮ್ಮ ಬಗ್ಗೆ ಹೇಳಿ ಸರ್ ಅನ್ನದಾತರಿಗೆ. ಎಸ್, ಕೆಲವ್ರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಮೊಹಮ್ಮದ್ ಮುಸ್ತಫಾ ಸಾಹಿಲ್ ಅಂತ. ಸೊ ಸ್ಕ್ರೀನ್ ನೇಮ್ ಸಾಹಿಲ್ ಅಂತ ಬರುತ್ತೆ. ಸೊ ವರ್ಷದ ಸಂಭ್ರಮದಲ್ಲಿದ್ದೀವಿ. ಸಾಕಷ್ಟು ಈ ಮಾಧ್ಯಮ ಪ್ರಪಂಚದಲ್ಲಿ ಸಾಕಷ್ಟು ಮಾಧ್ಯಮಗಳು ಬಂದು ನ್ಯೂಸ್ ಥರನೇ ಹೇಳ್ತೀರಾ ನೋಡಿ. ಎಸ್, ಅಲ್ಲ, ಮಾಧ್ಯಮ ಪ್ರಪಂಚದಲ್ಲಿ ಸಾಕಷ್ಟು ಮಾಧ್ಯಮ ಇದೆ ಸುನೀಲ್ ಸರ್. ಸೊ ಈ ಸಂಭ್ರಮಕ್ಕೆ ಕೇವಲ ಇಲ್ಲಿ ಒಂದು ತಂಡ ಮಾತ್ರ ಕಾರಣಕರ್ತರಲ್ಲ, ಇಡೀ ತಂಡ, ಅದ್ರ ಜೊತೆಗೆ ಪ್ರತ್ಯೇಕವಾಗಿ ನಮ್ಮ ಕನ್ನಡಿಗರು. ಸೊ ಈವರೆಗೂ ಬೆಂಬಲ ಕೊಟ್ಟಿದ್ದೀರಿ, ಇನ್ನೂ ನಿರಂತರವಾಗಿ ನಿಮ್ಮ ಬೆಂಬಲವನ್ನೇ ನಿರೀಕ್ಷೆ ಮಾಡ್ತಾ ಇರ್ತೀವಿ ಸುನೀಲ್ ಸರ್. ಇಷ್ಟು ಹೇಳಬಲ್ಲೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನೀವು ಹೇಳ್ತೀರಾ, ಪ್ರತಿಯೊಂದು ಮಾಹಿತಿನೂ ಚೆನ್ನಾಗಿ ಕೊಡ್ತೀರಾ ನಿಮ್ಮ ನ್ಯೂಸ್ ಅಲ್ಲಿ. ಖುಷಿ ಆಗುತ್ತೆ. ಹಾಸ್ಯಗಳು ಹೌದು, ಧನ್ಯವಾದ. ಕನ್ನಡಿಗರ ಮನ ಮುಟ್ಟಿದೆ, ಅದು ಇನ್ನೂ ಮುಟ್ತಾನೆ ಇರಲಿ, ಇನ್ನೂ ಚೆನ್ನಾಗಿರೋ ಕಾನ್ಸೆಪ್ಟ್. ಧನ್ಯವಾದಗಳು ಸರ್. ಎಲ್ಲರೂ ಜೊತೆಗೆ ಇರೋಣ, ಜೊತೆಗೆ ಬೆಳೆಯೋಣ ಸರ್. ಧನ್ಯವಾದಗಳು ಸರ್. ತಮ್ಮ ಹೆಸರು ಹೇಳಿ? ಗಾಯತ್ರಿ ಸರ್. ಗಾಯತ್ರಿ ಮೇಡಮ್, ಏನು ಮಾಡ್ತಾ ಇದ್ದೀರಾ ತಾವು? ಪ್ಯಾನಲ್ ಸರ್. PCR MCR ಅಂತಾರಲ್ಲ, ಓಕೆ. ಏನು ಮೇಡಮ್ PCR MCR ಅಂದರೆ? PCR ಅಂದರೆ ಪ್ಯಾನಲ್ ಕಂಟ್ರೋಲ್ ರೂಮ್, MCR ಅಂದರೆ ಮಾಸ್ಟರ್ ಕಂಟ್ರೋಲ್ ರೂಮ್ ಸರ್. ಹೌದಾ? ಓಕೆ. ನೀವೇನು ಮಾಡ್ತೀರಾ ಮೇಡಮ್ ಇಲ್ಲಿ? PCR ಸರ್, ಪ್ಯಾನಲ್ ಕಂಟ್ರೋಲ್ ರೂಮ್. ಪ್ಯಾನೆಲ್ನ ಕಂಟ್ರೋಲ್ ಮಾಡ್ತೀರಾ? ಓಕೆ ಓಕೆ. ಇವರಿಲ್ಲ ಅಂದ್ರೆ ಕಂಟ್ರೋಲ್ ಆಗೋದು. ಯಾಕಂದ್ರೆ ಇವ್ರು ಕಂಟ್ರೋಲ್ ಮಾಡೋಕ್ಕೆ ಇವ್ರು ಇರಲೇಬೇಕಿಲ್ಲಿ. ನಾವು ರಜಾ ಹಾಕ್ಬೋದು, ಇವ್ರು ರಜಾ ಹಾಕೋಂಗಿಲ್ಲ ಅಂತ ಹೇಳಿದ್ನಲ್ಲ, ಇವರೇ ನೋಡಿ. ಆ ಪಡದೆ ಹಿಂದೆ ಇರೋದೆಲ್ಲ ಇವರೇ. ಇವ್ರ ಕಷ್ಟ ನೋಡಿ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದನ್ನು ಎಲ್ಲವನ್ನು ಆನ್ಲೈನು ಆ್ಯಂಕರ್ಸ್ ಎಲ್ಲ ಕರೆಕ್ಟಾಗಿ ಮಾಡ್ಬೇಕಂದ್ರೆ ಇವ್ರು ಇಲ್ಲಿ ಇರಲೇಬೇಕು, ಸಿಸ್ಟಮ್ ಜೊತೆನೇ ಇರಬೇಕು. ಓಕೆ ಡ್ಯಾನಿ ಸರ್, ತಾವು ಫ್ರೀಡಮ್ ಟಿವಿಗೆ ಮೊದಲನೇ ವರ್ಷ ಮುಗಿಸಿ 2ನೇ ವರ್ಷಕ್ಕೆ ಕಾಲಿಟ್ಟಿರುವ ನಮ್ಮ ಅಂಬೆಗಾಲಿ ಹಾಕಿ ಕಾಲಿಟ್ಟಿರುವ ಫ್ರೀಡಮ್ ಟಿವಿಗೆ ಅನ್ನದಾತರ ಕೃಪೆಯಿಂದ ಇವತ್ತು ನಾವು 2ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಹೇಳಿ. ಫ್ರೀಡಮ್ ಟಿವಿಲಿ ಕೆಲಸ ಮಾಡೋದು ತುಂಬ ಖುಷಿ ಇದೆ. ಡೇ 1ಇಂದ ಆಲ್ಮೋಸ್ಟ್ 1 ಇಯರ್ ಆಗಿದ್ದಕ್ಕೆ ಇನ್ನೂ ಒಂದು ಸ್ವಲ್ಪ ಸಂತೋಷ ಆಗ್ತಿದೆ ಅಷ್ಟೇ. ಮತ್ತೆ ಹೇಳಿ ಸರ್, ಮತ್ತಿನ್ನೇನು ಹೇಳೋಣ ಸರ್? ಥ್ಯಾಂಕ್ ಯು, ಐ ಲವ್ ಯು ಅಷ್ಟೇ. ಓಕೆ ಓಕೆ ಸರ್. ಇವರು ತುಂಬ ಲವ್ ಅಲ್ಲೇ ಇರ್ತಾರೆ. ಯಾಕಂದರೆ PCR ಅಂದರೆ ಅವ್ರಿಗೆ ಅಷ್ಟು ಲವ್ ಇದೆ. PCR MCR ಅಂದರೆ ಲವ್ ಇವರಿಗೆ. ಸೊ ಅದ್ರಿಗೋಸ್ಕರ ಲವ್ ಯಾವಾಗಲೂ PCR MCR ಅಂದರೆ ಲವ್ ಇವರಿಗೆ ಅಲ್ವಾ ಸರ್? ಸೂಪರ್ ಸರ್, ಖುಷಿ ಆಯ್ತು ಸರ್ ತಮ್ಮನ್ನ ಭೇಟಿಯಾಗಿ. ಧನ್ಯವಾದಗಳು ಸರ್. ನೋಡಿ ಇವರೆಲ್ಲ ನೋಡಿ ಇದು ಸಿಸ್ಟಮ್ ಸರ್. ಇದು ಹೇಳಿ ಸರ್ ಸ್ವಲ್ಪ, ಏನು ಅಂತ ಅನ್ನದಾತರಿಗಿದೆಲ್ಲ ಇದೇನಂತ ಹೇಳಿ. ಹಾಂ ಹೇಳಿ. ಏನು ಸೋರ್ಸ್ ತಗೋಬೇಕಂದ್ರೂ ಇಲ್ಲಿಂದಾನೆ ಕಟ್ ಮಾಡೋದು. ಸೋರ್ಸ್ ಅಂದರೆ ಕ್ಯಾಮ್ರಾ ಸೋರ್ಸು, ಇಲ್ಲ ಬ್ರೇಕಿಂಗ್ ಸೋರ್ಸು, ಇಲ್ಲ BG ಎಲ್ಲ ಇಲ್ಲಿಂದಾನೆ ಸೆಟ್ ಮಾಡಿಕೊಂಡು ಆನ್ ಏರ್ ಮಾಡೋದು.
ಇದಕ್ಕೇನು ಹೇಳ್ತಾರೆ ಈ ಸಿಸ್ಟಮ್ಗೆ? ಇದಕ್ಕೆ 2ME ಬ್ಲ್ಯಾಕ್ ಮ್ಯಾಜಿಕ್ ಸ್ವಿಚ್ಚರ್ ಅಂತಾರೆ. 2mm 2ME ಬ್ಲ್ಯಾಕ್ 2ME ಬ್ಲ್ಯಾಕ್ ಮ್ಯಾಜಿಕ್ ಸ್ವಿಚ್ಚರ್. ಇಲ್ಲಿ ನೋಡಿ 2ME ಬ್ಲ್ಯಾಕ್ ಮ್ಯಾಜಿಕ್ ಸ್ವಿಚ್ಚರ್ ಅಂತ ಇದ್ರ ಹೆಸರು. ಇದು ಆನ್ಲೈನ್ ಇದು ಹಿಂಗೆ ಅಂದ್ಬಿಟ್ರೆ ಫ್ಲೈಟಲ್ಲಿ ಇರುತ್ತಲ್ಲ ಹಂಗೆ ಇರುತ್ತೆ ನೋಡಿ. ಇದು ಹಿಂಗೆ ಅಂದ್ಬಿಟ್ರೆ ಸಾಕು ಆನ್ಲೈನು ಇದಾಗ್ಬಿಡುತ್ತೆ ನೋಡಿ. ಪ್ರತಿಯೊಂದು ಇಲ್ಲಿರುತ್ತೆ. ಎಷ್ಟು ಕಷ್ಟ ಇದೆ ನೋಡಿ. ಇಲ್ಲೆಲ್ಲ ಇಷ್ಟು ಸಿಸ್ಟಮ್ಸ್ ಇದೆ ನಮ್ಮ ಹತ್ರ. ರಶ್ಮಿ ಅವ್ರು ಏನು ಮಾಡ್ತಾ ಇದ್ದೀರಾ ನೀವು ಇಲ್ಲಿ? ಸದ್ಯಕ್ಕೆ CG ಮಾಡ್ತಾ ಇದ್ದೀನಿ. ಸಿ ಜಿ ಅಂದರೆ ಏನು? ನನಗೆ ಗೊತ್ತಿಲ್ಲ, ನಾನು ಪ್ರೊಡಕ್ಷನ್ನು ಬಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಪ್ರೊಡಕ್ಷನ್ ವರ್ಕ್ ಜೊತೆ ಇಲ್ಲಿ PCR ಒಳಗಡೆ ವರ್ಕ್ ಮಾಡ್ತಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಪ್ರತಿಯೊಂದು ಕೆಲಸನೂ ಕಲ್ತಿರ್ಬೇಕು ಇಲ್ಲಿ. ಯಾಕಂದರೆ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಒಬ್ಬೊಬ್ರು ಒಂದಷ್ಟು ರಜಾ ಹಾಕ್ಬಿಡ್ತಾರೆ ಸಡನ್ನಾಗಿ. ಸೊ ಹೀಗಾಗಿ ಪ್ರತಿಯೊಂದು ಎಲ್ಲರೂ ಎಲ್ಲ ಕೆಲಸಗಳ್ನು ಕಲ್ತಿರಬೇಕು ಅಂತ ಹೇಳೋದಕ್ಕೆ ಇದೇ ಕಾರಣ. ನಿಮ್ಮ ಮುಂದೆ ಇವತ್ತು ಏನು ಬರುತ್ತೋ TV ಒಳಗಡೆ ಸ್ಕ್ರೀನ್ ಮೇಲೆ ಏನೇನು ಬರುತ್ತೋ ಅದ್ರ ಹಿಂದೆ ತುಂಬ ಕಷ್ಟ ಇರುತ್ತೆ. ಬಟ್ ಕುತ್ಕೊಂಡು ನೋಡ್ತೀವಿ ನಾವು, ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅದ್ರ ಹಿಂದೆ ಕಷ್ಟ ನೋಡಿ ಎಷ್ಟು ಜನ ಬೀಳ್ತಾರೆ ನಿಮಗೆ ಗೊತ್ತಿದೆ. ಆಮೇಲೆ ಫ್ರೀಡಮ್ TV 1ನೇ ವರ್ಷ ಮುಗಿಸಿ 2ನೇ ವರ್ಷಕ್ಕೆ ಕಾಲಿಡೋದಕ್ಕೆ ಕಾರಣ ನೀವೇ ಅನ್ನದಾತರೆ. ಅಂಬೆಗಾಲು ಹೆಜ್ಜೆ ಹಾಕಿ ಮುಂದೆ ಬಂದಿರುವಂಥ ನಮ್ಮ ಫ್ರೀಡಮ್ ಟಿವಿಗೆ ಹೀಗೆ ಆಶೀರ್ವಾದ ಮಾಡಿ. ಜನಸಾಮಾನ್ಯರ ಶಕ್ತಿ ಅದು ಫ್ರೀಡಮ್ TV, ಒನ್ ಆ್ಯಂಡ್ ಒನ್ಲಿ ಫ್ರೀಡಮ್ TV. ಎಷ್ಟು ಜನ ಇವತ್ತು ಸಬ್ಸ್ಕ್ರೈಬರ್ಸ್ ಮಾಡ್ತಾ ಇದ್ದೀರಿ, ಎಷ್ಟು ಜನ ಪ್ರೋಗ್ರಾಮ್ಗಳು ನೋಡ್ತೀರಾ, ನೀವು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಅಂತ ನೀವೇ ನೋಡ್ತಾ ಇದ್ದೀರಾ. ಆಮೇಲೆ ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ, ನಾವು ಯಾವುದಕ್ಕೂ ಬಗ್ಗಲ್ಲ. ಯಾವುದೇ ಏನೇ ಇದ್ರೂ ಹಾಗೆ ಡೈರೆಕ್ಟಾಗಿ ತೋರಿಸೋದು ಫ್ರೀಡಮ್ TV. ಎಸ್, ಧನ್ಯವಾದಗಳು ಮೇಡಮ್. ಓಕೆ ಮೇಡಮ್, ಧನ್ಯವಾದಗಳು. ಫಿಲಮ್ ಪ್ರೊಡ್ಯೂಸರ್ ಗೊತ್ತಾ ನಿಮಗೆ? ತುಂಬ ಜನ ಇದ್ದಾರೆ ಫಿಲಮ್ ಪ್ರೊಡ್ಯೂಸರ್ಸು. ಆದರೆ ಬುಲೆಟ್ ಆ್ಯಂಡ್ ಪ್ರೊಡ್ಯೂಸರ್ನ ನೋಡಿದ್ದೀರಾ? ಬುಲೆಟ್ ಆ್ಯಂಡ್ ಪ್ರೊಡ್ಯೂಸರ್ ಅಂತ ಹೇಳ್ತಾರೆ. ಗೊತ್ತಿಲ್ವಾ? ನನಗೂ ಗೊತ್ತಿರಲಿಲ್ಲ. ಬರೀ ಹೇಳೋದಲ್ಲ, ಅವ್ರು ಯಾರು ಅಂತ ತೋರಿಸ್ತೀನಿ ಬನ್ನಿ. ನಮಸ್ಕಾರ ಮೇಡಮ್. ಇವರೇ ನೋಡಿ ಬುಲೆಟ್ ಆ್ಯಂಡ್ ಪ್ರೊಡ್ಯೂಸರ್ ಅಂದರೆ. ಮೇಡಮ್, ಬುಲೆಟ್ ಆ್ಯಂಡ್ ಪ್ರೊಡ್ಯೂಸರ್ ಅಂದರೆ ಏನು ಅಂತ, ಆಮೇಲೆ ನೀವು ಏನು ಮಾಡ್ತೀರಿ ಎಲ್ಲ ಒಂದು ಮಾಹಿತಿನ ನಮ್ಮ ಅನ್ನೋದ ಹತ್ರ ಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಗೀತಾ ಶೆಟ್ಟಿ ಅಂತ. ಫ್ರೀಡಮ್ ನ್ಯೂಸ್ನಲ್ಲಿ ಬುಲೆಟಿನ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ಚಾನಲ್ಗೆ ನ್ಯೂ ಕಮ್ಮರ್. ಸೊ ನಮಗೆ ಒಂದು ಅವಕಾಶ ಕೊಟ್ಟಂತಹ ಫ್ರೀಡಮ್ ನ್ಯೂಸ್ಗೆ ಒಳ್ಳೆಯದಾಗಲಿ. ಬುಲೆಟಿನ್ ಪ್ರೊಡ್ಯೂಸರ್ ಅಂದರೆ ಏನು ಹಾನೇರ್ ನ್ಯೂಸ್ ಹೋಗುತ್ತೆ, ಹಾಫ್ ಆನ್ ಅವರ್ ಬುಲೆಟಿನ್ಸ್ ಹೋಗುತ್ತೆ, ಅದು ಮೇನ್ ಇನ್ಚಾರ್ಜ್ ನಮ್ಮದೇ ಇರುತ್ತೆ. ಜೊತೆಗೆ ನಮಗೆ ನಮ್ಮ ಔಟ್ಪುಟ್ ಇನ್ಚಾರ್ಜ್ಗಳು ಮತ್ತು ಇನ್ಪುಟ್ ಇನ್ಚಾರ್ಜ್ಗಳು ಸಪೋರ್ಟಿವ್ ಆಗಿರ್ತಾರೆ. ನಮ್ಮ ಜೊತೆ ಕಾಪಿ ಎಡಿಟರ್ಸ್ ಇರ್ತಾರೆ. ಸೊ ನಾವೆಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ಬುಲೆಟಿನ್ನ ಸಿದ್ಧಪಡಿಸ್ತೀವಿ. ಅಂದರೆ ಯಾವ ನ್ಯೂಸ್ಗೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಅಂಡರಲ್ಲೇ ಬರುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು. ನೋಡಿದ್ರೆ ತುಂಬ ಸ್ವಲ್ಪ ಎದುರ್ಕೊಂಡ್ಬಿಟ್ರು. ಈಗ ಪಡದೆಯಿಂದ ಇರೋರಿಗೆಲ್ಲ ಅಷ್ಟೇ ಸ್ವಲ್ಪ ಭಯ ಇರುತ್ತೆ. ನಿಮ್ಮ ಹೆಸರು ಹೇಳ್ರಿ? ಸಮೀರ್ ಪಾಟೀಲ್ ಅಂತ ಹೇಳಿ, ಉತ್ತರ ಕರ್ನಾಟಕದವರು. ಓಕೆ ಸರ್, ಟಿಫನ್ ಮಾಡಿದ್ರಿ? ಏನು ತಿಂದ್ರಿ ಸರ್? ಇಡ್ಲಿ ವಡ. ಇಡ್ಲಿ ವಡ ಸೂಪರ್. ಇವತ್ತು ಎಲ್ರಿಗೂ ಸಖತ್ತಾಗಿತ್ತು. ಬಿಸಿ ಬಿಸಿ ಇಡ್ಲಿ ವಡ, ಪಲಾವ್ಗಳೆಲ್ಲ ತರಿಸಿದ್ರು. ಓಕೆ ಸರ್, ತಾವು ಏನು ಮಾಡ್ತಿದ್ದೀರಾ, ಏನು ಕೆಲಸ ಇಲ್ಲಿ ಹೇಳಿ ಅವ್ರಿಗೆ, ಅನ್ನೋದತ್ರ ಹೇಳಿ. ಸರ್ ನಾನು ಕಾಪಿ ಎಡಿಟರ್ ಇಲ್ಲೇ CG ಮಾಡ್ತೀವಿ ಮತ್ತು ವೆಬ್ ನೋಡ್ಕೋತೀವಿ. ಫ್ರೀಡಮ್ TV ಇದೆ. ಫ್ರೀಡಮ್ TV ವೆಬ್ ನೋಡ್ಕೋತೀರಿ, ಆಮೇಲೆ ಕಾಪಿ ಎಡಿಟರು ಅಲ್ವಾ? ಓಕೆ. ಅನ್ನೋದಾತ್ರೆ ಇನ್ನೊಬ್ರು ಇದ್ದಾರೆ ನಿಮಗೆ. ನ್ಯೂಸು ಅದ್ಭುತವಾಗಿ ಓದ್ತಾರೆ, ಸಖತ್ತಾಗಿ ಓದ್ತಾರೆ, ನೀವು ಮೆಚ್ಚಿರೋ ಅಂತ. ನಮಸ್ಕಾರ. ಕಾವ್ಯ ಅವರು ಇಲ್ಲಿದ್ದಾರೆ. ಇವ್ರನ್ನ ನೋಡ್ಬೋದು ನೀವು ಇವಾಗ. ಓಕೆ ಮೇಡಮ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮ್ಮ ಅನ್ನದಾತರಿಗೆ ನಿಮ್ಮ ಮಾಹಿತಿಯನ್ನ ಕೊಡಿ. ಎಸ್, ಮೈಕ್ ನಿಮ್ದೇ. ನಮ್ಮದೇ ಇವತ್ತು. ಎಸ್, ಮೊದಲನೇದಾಗಿ ಹೇಳಬೇಕು ಅಂತಂದರೆ ಫ್ರೀಡಮ್ TV 1 ವರ್ಷ ಕಂಪ್ಲೀಟ್ ಮಾಡಿದೆ, 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸಂಭ್ರಮ ಆಚರಣೆ ನಡೀತಾ ಇದೆ ನಮ್ಮ ಆಫೀಸಲ್ಲೂ ಕೂಡ. ಎಲ್ಲ ಜನರು ಸಪೋರ್ಟ್ ಮಾಡಿರೋಕ್ಕೆ ಈ ಒಂದು ವಿಚಾರ ನಡೆದಿತ್ತು. ಯಾಕಂತಂದರೆ ಎಲ್ಲರೂ ಕೂಡ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರ ಈ ಒಂದು ಸಪೋರ್ಟಿಂದ ನಾವು 1 ವರ್ಷ ಕಂಪ್ಲೀಟ್ ಮಾಡಿ 2ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ನಿಮ್ಮ ವಿಶಸ್ನೆಲ್ಲವೂ ಕೂಡ ನಾವು ಕಮೆಂಟ್ನ ಮೂಲಕ ನೋಡ್ತಾ ಇರ್ತೀವಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಹೀಗೆ ಫ್ರೀಡಮ್ TVನ ನೋಡ್ತಾ ಇರಿ, ನಮ್ಮನ್ನೆಲ್ಲ ಬೆಳೆಸ್ತಾ ಇರಿ. ಈಗ ಮೇನು ಇಲ್ಲೆಲ್ಲ ಏನಿದೆಯೋ ಇವತ್ತು ಈ ಫ್ರೀಡಮ್ TVಗೆ ಜನಸಾಮಾನ್ಯ ಶಕ್ತಿ ಅಂತ ಏನು ಹೇಳ್ದೋ, ಜನಸಾಮಾನ್ಯರ ಶಕ್ತಿ. ಅದರ ಹಿಂದೆ ನಿಮ್ಮ ಶಕ್ತಿಯಿಂದ ಅವರು ಕೂಡ ನಿಜವಲ್ಲಿ ನೆನೆಸ್ಕೊಳ್ತಾರೆ. ಪ್ರತಿಯೊಬ್ಬರನ್ನು ಅನ್ನದಾತರನ್ನ ನೆನೆಸ್ಕೊಳ್ಳೋಂಥವ್ರು ನಮ್ಮ MD ನಾಗರಾಜ್ ಸರ್ ಅವರು ಕೂಡ ನಾನು ನಿಮ್ಮನ್ನು ಭೇಟಿ ಮಾಡಿಸ್ತೀನಿ. ಅವರು ಇವತ್ತು ಪ್ರತಿಯೊಬ್ಬರಿಗೂ ನಮ್ಮೆಲ್ಲರಿಗೂ ಇಲ್ಲಿ ಕೆಲಸವನ್ನು ಕೊಟ್ಟು, ನನಗೂ ಕೂಡ ಹೇಳ್ತಾ ಇದ್ದೀನಿ ಸ್ಪೆಷಲಾಗಿ ನಾನು ಕೊರಿಬಾಂಡ್ ಸುನೀಲ್ ಅನ್ನೋರಿಗೆ. ಎಷ್ಟೋ ಇಂಟ್ರ್ಯೂಗಳು ನೀವು ನೋಡಿದ್ದೀರಾ ನಂದು, ಆದರೆ ನನ್ನ ಇಂಟ್ರ್ಯೂವನ್ನು ನೋಡಿ ನನಗೆ ಕರೆದು ಕೆಲಸ ಕೊಟ್ಟಂಥವ್ರು ನನಗೆ ಅನ್ನದಾತರು, ನನಗೆ ದೇವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅನ್ನದಾತರು, ನೀವು ಅನ್ನದಾತರು ಹೇಗೋ ಇಲ್ಲಿ ನನಗೆ ಅನ್ನದಾತರಿದ್ದಾರೆ. ಇವರು ಅನ್ನದಾತರಿಗೆ ನಂಗೆ ಸಿಕ್ಕಿದ್ದಕ್ಕೆ ನೀವು ಅನ್ನದಾತರ ಆಶೀರ್ವಾದ ಕೊಟ್ಟಿದ್ರಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅನ್ನದಾತರನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ತೀನಿ, ನಾಗರಾಜ್ ಸರ್ ಅವರು. ಸೊ ಪ್ರತಿಯೊಂದು ಇವತ್ತಿಲ್ಲಿ ಏನಿದೆಯೋ, ಎಲ್ಲರೂ ನಾವು ಹೆಂಗೆ ಬದುಕ್ತಾ ಇದ್ದೀವೋ, ಯಾರಿಂದ ಇದ್ದೀವೋ, ಇವತ್ತು ಅವರೇ ಕಾರಣ. ಅದಕ್ಕೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ, ಬನ್ನಿ. ನಮಗೆ ಅನ್ನ ಹಾಕ್ತಾ ಇರೋದು ಇಲ್ಲಿರೋ ಅನ್ನದಾತರು. ನೀವು ಹೆಂಗೆ ಅನ್ನ ಹಾಕ್ತಿರೋ ಹಾಗೆ ನಮ್ಗೆ ಇವ್ರು ಅನ್ನ ಹಾಕ್ತಾ ಇದ್ದಾರೆ. ನಮಗೇನು ಹೇಳಿದ್ನೋ ನಾನು, ಪ್ರತಿಯೊಬ್ಬರಿಗೂ ಇಲ್ಲಿ ಕೆಲಸ ಕೊಟ್ಟು ನಮಗೆಲ್ಲ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. ನಾವೆಲ್ಲ ಒಂದು ಫ್ಯಾಮಿಲಿ ಥರ ಇದ್ದೀವಿ ಫ್ರೀಡಮ್ TVಯಲ್ಲಿ. ತುಂಬ ಅದ್ಭುತವಾಗಿದೆ, ಇಲ್ಲಿ ತುಂಬ ಸಂತೋಷ ಆಗುತ್ತೆ ಕೆಲಸಕ್ಕೆ ಬರೋಕ್ಕೆ. ಸೊ ಅದರ ಹಿಂದೆ ಇರುವಂಥವ್ರು ನಮ್ಮ ಮಾಲೀಕರಾದಂಥ MD ನಾಗರಾಜ್ ಸರ್ ಅವರು. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್,
ದಯವಿಟ್ಟು. ಮೊಟ್ಟ ಮೊದಲನೇದಾಗಿ ನಾನು ನಿಮ್ಮ ಮಾಲೀಕನೂ ಅಲ್ಲ, ಅನ್ನದಾತನೂ ಅಲ್ಲ, ಆ ಥರ ಎಲ್ಲ ಪದಗಳು ಬಳಸೋಕೆ ಹೋಗಬೇಡಿ. ಅದು ಬೇರೆ ಥರ ಮೆಸೇಜ್ ಕನ್ವೆ ಆಗ್ತದೆ. ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ. ನಾನು ಪತ್ರಕರ್ತನಾಗಿದ್ದವನು. ಒಂದು ಹಂತದಲ್ಲಿ ಸುಮಾರು ವರ್ಷಗಳ ಕೆಲಸದ ನಂತರ ಯಾಕೆ ನಾವೇ ಒಂದು ಸ್ವಂತ ಚಾನಲ್ ಮಾಡಬಾರ್ದು ಅಂತ ಅನ್ನೋ ಯೋಚನೆ ಬಂತು. ಆ ನಂತರ ಹುಟ್ಟಿದ್ದೇ ಫ್ರೀಡಮ್ ಟಿ ವಿಯ ಕಲ್ಪನೆ. ಜನಸಾಮಾನ್ಯರ ಶಕ್ತಿ ಅನ್ನೋ ಟ್ಯಾಗ್ಲೈನ್ ನಡಿ ಒಂದಷ್ಟು ಜನ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಕಳೆದ ವರ್ಷ 9ನೇ ತಾರೀಕು ಯುಗಾದಿ ದಿನ ಫ್ರೀಡಮ್ ಟಿ ವಿನ ಲೋಕಾರ್ಪಣೆ ಮಾಡಿದೋ. ನಾವು ಎಲ್ಲರೂ ದೊಡ್ಡವ್ರ ಕಡೆ ಟೇಪ್ ಕಟ್ ಮಾಡಿಸಿ ಮಾಡಬೇಕು ಅಂತ ಆಸೆ ಪಡ್ತಾರೆ. ಮುಖ್ಯಮಂತ್ರಿ ಬರಬೇಕು, ಪ್ರಧಾನಮಂತ್ರಿ ಬರಬೇಕು, ಮಿನಿಸ್ಟ್ರಿಗಳು ಬರಬೇಕು, ಯಾರೋ ಸ್ವಾಮೀಜಿ ಬರಬೇಕು ಅಂತ ಹಂಗೆಲ್ಲ ಆಸೆ ಪಡ್ತಾರೆ. ನಾವು ಯೋಚನೆ ಮಾಡಿದ್ರು, ನಾವೆಲ್ಲ ಸ್ನೇಹಿತರು ಕೂತು ಜನಸಾಮಾನ್ಯರ ಶಕ್ತಿ ಅನ್ನೋ ಟ್ಯಾಗ್ಲೈನ್ ನಡಿ ಚಾನಲ್ನ ಶುರು ಮಾಡಿದ್ದೀವಿ. ಜನಸಾಮಾನ್ಯರಿಂದನೇ ಯಾಕೆ ಶುರು ಮಾಡಬಾರ್ದು ಅನ್ನೋ ಯೋಚನೆಯಲ್ಲಿ ನಾವು ಚಾನಲ್ನ ಲಾಂಚ್ ಮಾಡಿದೋ. ಫಸ್ಟ್ಗೆ ನಾವು ಒಬ್ಬ ರೈತ ನಮ್ಮ ಬೆಂಗಳೂರು ಪಕ್ಕದ ಒಬ್ಬ ರೈತರು, ಅಂಬರೀಷ್ ಅಂತ ರೈತರು, ಹಲಸಿನ ಹಣ್ಣು ತಗೊಂಬಂದು ನಮಗೆ ಕೊಟ್ಟು ಲಾಂಚ್ ಮಾಡಿದ್ರು. ನಮ್ಮ ಚಾನಲ್ನ ಅವ್ರು ಲಾಂಚ್ ಮಾಡಿದ್ರು. ಒಬ್ಬರು ಡ್ರೈವರು, ಕಾರ್ಮಿಕ ಯೂನಿಯನ್ನ ಒಬ್ಬರು ಡ್ರೈವರು, ಆಟೋ ಡ್ರೈವರು, ಇನ್ನೊಬ್ಬರು ಕಟ್ಟಡ ಕಾರ್ಮಿಕರು, ಒಬ್ಬರು ಪೌರ ಕಾರ್ಮಿಕ ಮಹಿಳೆ, ಈ 5 ಜನ ಸೇರಿ ಆವಾಗ ನಮ್ಮ ಮಿನಿಸ್ಟ್ರ್ ಬೇರೆ ಬಂದು ಜಾಯ್ನ್ ಆದರು. ಅದೇ ಫಂಕ್ಷನ್ ಜಾಯ್ನ್ ಆದರು. ಈ 5 ಜನಸಾಮಾನ್ಯರು ಸೇರಿ ಶುರು ಮಾಡಿದ ಚಾನಲ್ 1 ವರ್ಷ ಸಕ್ಸಸ್ಫುಲ್ ಜರ್ನಿನ ಕಂಪ್ಲೀಟ್ ಮಾಡಿದ್ದೆ. ನಮಗೆಲ್ಲ ಸಂತೋಷ ಆಗುತ್ತೆ. ನಿಮ್ಮೆಲ್ಲರ ಟೀಮು, ನಮ್ಮ ಪತ್ರಕರ್ತರ ಟೀಮು, ಆಕ್ಟಿವ್ ಪತ್ರಕರ್ತರ ಟೀಮು, ನಮ್ಮ ಜಿಲ್ಲಾ ವರದಿಗಾರರ ಟೀಮು ಎಲ್ಲರೂ ಸೇರಿ ಫ್ರೀಡಮ್ ಟಿ ವಿಯ 1 ವರ್ಷದ ಜರ್ನಿನ ಸಕ್ಸಸ್ಫುಲ್ ಮಾಡಿದ್ದಾರೆ. ಒಂದು ಹಂತದಲ್ಲಿ ಕರ್ನಾಟಕದ ಜನರ ಮನಸ್ಸಿಗೆ, ಎದೆಗೆ ಫ್ರೀಡಮ್ ಟಿ ವಿಯ ಸುದ್ದಿಗಳು ನಾಟಿವೆ. ಬಹಳಷ್ಟು ರೆಸ್ಪಾನ್ಸ್ಗಳು ನಮಗೆ ಬರ್ತಾ ಇದೆ. ಭಾಳ ಸಂತೋಷದ ವಿಚಾರ. ಇನ್ನೂ ತುಂಬ ಫ್ರೀಡಮ್ ಟಿ ವಿ ತುಂಬ ಆ ಜರ್ನಿನ ಕಂಟಿನ್ಯೂ ಮಾಡಬೇಕಾಗಿದೆ. ಜನಸಾಮಾನ್ಯರ ಶಕ್ತಿ ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆ, ಅದು ನಾಟ್ ಇವನ್ ಯಾರೋ ಬಡವರಲ್ಲ, ಕಾರ್ಮಿಕರಲ್ಲ, ದೀನದಲಿತರಲ್ಲ. ಜನಸಾಮಾನ್ಯ ಅಂದರೆ ಪ್ರತಿಯೊಬ್ಬನೂ ಜನಸಾಮಾನ್ಯನೇ. ನಾನು ಮೊದಲು ಇನಾಗ್ರೇಷನ್ ಟೈಮಲ್ಲಿ ಅದನ್ನು ಹೇಳಿದೆ. ನಾನು ಪ್ರಧಾನಮಂತ್ರಿಯ ಎದುರು ಕೇಂದ್ರ ಮಂತ್ರಿ ಜನಸಾಮಾನ್ಯ, ಮುಖ್ಯಮಂತ್ರಿಯ ಎದುರು ಮಂತ್ರಿಯೇ ಜನಸಾಮಾನ್ಯ, ಮಂತ್ರಿಯ ಎದುರು ಅಧೀನ ಅಧಿಕಾರಿ IAS ಅಧಿಕಾರಿಯೇ ಜನಸಾಮಾನ್ಯ. ಹೀಗೆ ಜನಸಾಮಾನ್ಯ ಅನ್ನೋ ಕಲ್ಪನೆ ಇದೆಯಲ್ಲ, ಪ್ರತಿ ಕೆಳಗಡೆ ಅವನು ಅಂದರೆ ಪ್ರತಿ ಸಂತ್ರಸ್ತ, ಪ್ರತಿ ಅಧಿಕಾರ ಇಲ್ಲದೆ ಇರೋನು, ಅವನನ್ನು ನಾವು ಜನಸಾಮಾನ್ಯ ಅನ್ನೋ ಕಾನ್ಸೆಪ್ಟಲ್ಲಿ ತಂದು ಜನಸಾಮಾನ್ಯರ ಶಕ್ತಿ ಅನ್ನೋ ಟ್ಯಾಗ್ಲೈನಲ್ಲಿ ಫ್ರೀಡಮ್ ಟಿ ವಿನ ಶುರು ಮಾಡಿದ್ದೀವಿ. ಫ್ರೀಡಮ್ ಟಿ ವಿ ಭಾಳ ಸಂತೋಷ ಆಗುತ್ತೆ. ನಮ್ಮಲ್ಲಿ ನಮ್ಮ ಹೆಸರಿಂದ ಐಡೆಂಟಿಫಿಕೇಷನ್ ಆಗ್ತಾ ಇಲ್ಲ. ಫ್ರೀಡಮ್ ಟಿ ವಿ ಇವತ್ತು ಜನಸಾಮಾನ್ಯರ ಪರವಾದ ಕಂಟೆಂಟ್ನ ಮೂಲಕ, ನಮ್ಮ ಒರಿಜಿನಲ್ ಕಂಟೆಂಟ್ನ ಮೂಲಕ ನಾವು ಸರ್ಕಾರದ ತಪ್ಪುಗಳನ್ನು ಹೆಕ್ಕಿ ತೆಗೆಯೋದ್ರಲ್ಲಿರ್ಬೋದು. IASಗಳು, KASಗಳು, IPSಗಳು, ಮಂತ್ರಿಗಳು, MLAಗಳು ಇವರು ಮಾಡ್ತಕ್ಕಂಥ ಏನೋ ಕೆಲವು ಚೋದ್ಯಗಳೇನಿದೆ ಅದನ್ನು ಯಥಾವತ್ತು ಹಸಿಯಾಗಿ ಬಿಂಬಿಸೋದ್ರಲ್ಲಿರ್ಬೋದು. ಇದರಲ್ಲಿ ಫ್ರೀಡಮ್ ಟಿ ವಿಯ ಒಂದು ಪವರು ಇರತಕ್ಕಂಥದ್ದು. ಇದೇ ಕಾರಣಕ್ಕೆ ಕರ್ನಾಟಕದ ಎಲ್ಲ ಜನ ಫ್ರೀಡಮ್ ಟಿ ವಿನ ಇವತ್ತು ಬೆಂಬಲಿಸಿ 1 ವರ್ಷ ಸಕ್ಸಸ್ಫುಲ್ ಆ ಜರ್ನಿಯನ್ನು ಮುಗಿಸುವಲ್ಲಿ ನಮ್ಮ ರಾಜ್ಯದ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕನ್ನಡದ ಎಲ್ಲ ಜನಕ್ಕೆ, ಎಲ್ಲ ವೀಕ್ಷಕರಿಗೆ ನಾನು ಮತ್ತೊಮ್ಮೆ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಫ್ರೀಡಮ್ ಟಿ ವಿ ನಿಮ್ಮದು, ಫ್ರೀಡಮ್ ಟಿ ವಿ ನಿಮ್ಮ ಕೂಸು, ಕರ್ನಾಟಕ ರಾಜ್ಯದ ಜನಸಾಮಾನ್ಯರ ಕೂಸು. ಇದನ್ನು ತಿದ್ದುವ, ಇದನ್ನು ತೀಡುವ, ಇದನ್ನು ಬೆಳೆಸುವ, ಇದಕ್ಕೆ ಮಾರ್ಗದರ್ಶನ ನೀಡುವ ಎಲ್ಲ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಪ್ರತಿ ಕ್ಷಣ 24 hours ನನ್ನ ಫೋನ್ ಆನ್ ಇರ್ತದೆ. ನನ್ನ ಫೋನು ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ಲೆಲ್ಲ ನನ್ನ ನಂಬರ್ ಕೂಡ ಇದೆ. ಯಾರೇ ನಮ್ಮ ವೀಕ್ಷಕರು ಫೋನ್ ಮಾಡಿದ್ರು, ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ನಾನೇ ಫೋನನ್ನು ರಿಸೀವ್ ಮಾಡ್ತೇನೆ. ನಮ್ಮ ಇಡೀ ಟೀಮು 150-200 ಜನ ಸಕ್ರಿಯವಾಗಿ ಪತ್ರಕರ್ತರು ಕೆಲಸ ಮಾಡ್ತಾಯಿದ್ದಾರೆ. ಅಷ್ಟೂ ಜನ ನೀವು ನಿಮ್ಮ ಒಂದು ಕರೆಗೆ, ನಿಮ್ಮ ಒಂದು ಅಭಿಪ್ರಾಯಕ್ಕೆ ಕಾಯ್ತಾ ಇರ್ತಾರೆ. ನೀವು ಕೊಡುವ ಎಲ್ಲ ಸಜೆಷನ್ಗಳನ್ನ ನಾವು ಪಾಸಿಟಿವ್ ಆಗಿ ತಗೋತೇವೆ. ನೀವು ಹಾಕಿದ ಮಾರ್ಗದರ್ಶನದಲ್ಲಿ ನಾವು ನಡೀತೇವೆ. ನೀವು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೀತೇವೆ. ಕರ್ನಾಟಕದ ಜನಸಾಮಾನ್ಯರ ಕಾಮನ್ ಮ್ಯಾನ್ನ ವಾಯ್ಸ್ ಆಗಿ ಫ್ರೀಡಮ್ ಟಿ ವಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮ್ಗೆ ಭರವಸೆಯನ್ನು ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ.
ಅನ್ನೋದಾದರೆ ನೋಡೋದ್ರಲ್ಲ, ಎಲ್ಲ ಮಾಹಿತಿನೂ ಕೊಟ್ಟಿದ್ದೀನಿ ಫ್ರೀಡಮ್ ಟಿ ವಿ ಬಗ್ಗೆ ನಿಮಗೆ. ನಿಮ್ಮ ಆಶೀರ್ವಾದ ಸದಾ ಹಿಂಗೆ ಇರಲಿ. ಈಗ ಅಂಬೆಗಾಲೆ ಹಾಕಿ 1 ವರ್ಷನ ಮುಗಿಸಿ 2ನೇ ವರ್ಷಕ್ಕೆ ಕಾಲಿಟ್ಟಿರುವಂಥ ಮಗು ನಮ್ಮ ಫ್ರೀಡಮ್ ಟಿ ವಿ ಅಂತ ಹೇಳ್ತೀವಿ. ನಿಮಗೆ ವಹಿಸಿದ್ದೇವೆ, ನೀವು ಬೆಳೆಸಬೇಕು, ದಯವಿಟ್ಟು ಉಳಿಸ್ಬೇಕು ಅಂತ ಕೂಡ ಕೇಳ್ಕೊಳ್ತೀನಿ. ನೀವು ಆಶೀರ್ವಾದ ಮಾಡಿದ್ರೆ ನಾವು ಹೀಗೆ ಬೆಳೀತಾ ಹೋಗ್ತೀವಿ, ಕೊನೆವರೆಗೂ ನಾವು ಹೀಗೆ ಇರ್ತೀವಿ, ಸಂತೋಷವಾಗಿರ್ತೀವಿ. ಪ್ರತಿಯೊಂದು ಮಾಹಿತಿನೂ ಕೊಡುವಂಥದ್ದು ಫ್ರೀಡಮ್ ಟಿ ವಿ, ನಿಮ್ಗೆ ಗೊತ್ತಿರೋವಂಥದ್ದು. ಹೀಗೆ ಇರಲಿ ಆಶೀರ್ವಾದ ಅನ್ನುತ್ತಾ ನಾನು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.